ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಟೋಕನ್ ಪಡೆಯಲು ಕಾಲ್ತುಳಿತ. ವೈಕುಂಠ ದ್ವಾರ ದರ್ಶನದ ಟಿಕೆಟ್ ಕೊಡ್ತಾ ಇದ್ದ ವಿಷ್ಣುಪುರಂ ಕೌಂಟರ್ನಲ್ಲಿ ನುಗ್ಗಾಟ. 6 ಮಂದಿ ಭಕ್ತರ ಸಾವು, 40 ಜನರಿಗೆ ಗಾಯ. ತಿರುಪತಿಯಲ್ಲಿ ಕಾಲ್ತುಳಿತದಲ್ಲಿ 6 ಮಂದಿ ದುರಂತ ಸಾವು ಹಿನ್ನೆಲೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿರೋ ಸಿಎಂ ಚಂದ್ರಬಾಬು ನಾಯ್ಡು. ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಸಾಧ್ಯತೆ. ತಿರುಮಲ ದುರಂತಕ್ಕೆ ಬೇಸರ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ. ಕಾಲ್ತುಳಿತದಿಂದ ನೋವಾಗಿದೆ, ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಬೇಕು ಅಂತ ಪ್ರಾರ್ಥಿಸ್ತೀನಿ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಮೋದಿ ಸಂತಾಪ. ತಿರುಪತಿ ಕಾಲ್ತುಳಿತದ ಬಗ್ಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಳವಳ. ಈ ಘಟನೆ ತೀವ್ರ ದುಃಖ ತಂದಿದೆ. ಅಗಲಿದ ಕುಟುಂಬಗಳಿಗೆ ಸಂತಾಪ ಕೋರುತ್ತೀನಿ ಎಂದು ಟ್ವೀಟ್. ಸಂಕಷ್ಟದ ಸಮಯದಲ್ಲಿ ಸಾಧ್ಯವಿರುವ ಎಲ್ಲಾ ನೆರವು ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನವಿ. ಮಾಜಿ ಶಾಸಕ ಬಸವರಾಜ್ ದಡೇಸಗೂರಿನಿಂದ ಅಕ್ರಮ ಗಣಿಗಾರಿಕೆ. ಪ್ರಶ್ನೆ ಮಾಡಿದ್ದಕ್ಕೆ ಕಾರು ಚಾಲಕನಿಂದ ಕರೆ ಮಾಡಿಸಿ ಹಾಕಿಸಿದ್ರು ಜೀವ ಬೆದರಿಕೆ. ವಕೀಲ ಜಗದೀಶ್ ಎನ್ನುವರಿಂದ ಆರೋಪ. ಕಣ್ಮುಚ್ಚಿ ಕುಳಿತಿದ್ದಾರಾ ಗಣಿಗಾರಿಕೆ ಇಲಾಖೆ ಅಧಿಕಾರಿಗಳು? ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿರುವ ಬಣ ರಾಜಕೀಯ. ತಮ್ಮದೇ ಲೆಕ್ಕಾಚಾರದಲ್ಲಿ ಹೊಸ ದಾಳ ಉರುಳಿಸ್ತಾ ಇರುವ ಸಿಎಂ ಡಿಸಿಎಂ ಬಣ. ಸಿಎಂ ಕುರ್ಚಿಗಾಗಿ ತಂತ್ರ ಪ್ರತಿತಂತ್ರ ರೂಪಿಸ್ತಾ ಇರೋ ನಾಯಕರು. ಕಾಂಗ್ರೆಸ್ ನಾಯಕರ ದೆಹಲಿ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್. ಪದೇ ಪದೇ ದೆಹಲಿಗೆ ಬರಬೇಡಿ, ಬೇರೆ ಸಂದೇಶ ಹೋಗಲಿದೆ. ಆಡಳಿತದ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೈಕಮಾಂಡ್ ತಾಕೀತು. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಫೈಟ್ ನಡುವೆ ಡಿಕೆಶಿ ಟೆಂಪಲ್ ರನ್. ಬೆಳಗ್ಗೆ ತಮಿಳುನಾಡಿನ ಕುಂಭಕೋಣಂಗೆ ಪ್ರಯಾಣ. ಪ್ರತ್ಯಂಗಿರಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ. ಜೆಡಿಎಸ್ನಲ್ಲಿ ಸಂಕ್ರಾಂತಿಗೂ ಮುನ್ನವೇ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್. ಪಕ್ಷದ ಕಾರ್ಯಕರ್ತರು ಜನರಿಗೆ ಕನೆಕ್ಟ್ ಆಗುವಂತೆ ಹೆಜ್ಜೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನಿಖಿಲ್ಗೆ ಪತ್ನಿ ರೇವತಿ ಸಹ ಸಾಥ್. ಅಮಿತ್ ಶಾರಿಂದ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ವಿವಾದ. ಇವತ್ತು ರಾಜ್ಯದ ಬಿಜೆಪಿ ನಾಯಕರ ಜೊತೆಗೆ ಬಿಎಲ್ ಸಂತೋಷ್ ಮೀಟಿಂಗ್. ರಾಜ್ಯಾದ್ಯಂತ ಹೋರಾಟದ ರೂಪರೇಷೆ ರಚಿಸಿರುವ ಬಗ್ಗೆ ಚರ್ಚೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಹುಬ್ಬಳ್ಳಿ ಧಾರವಾಡದ ಅವಳಿ ನಗರ ಬಂದ್. 130ಕ್ಕೂ ಹೆಚ್ಚು ದಲಿತ ಸಂಘಟನೆಗಳಿಂದ ಬಂದ್ಗೆ ಕರೆ. ಅಗತ್ಯ ಸೇವೆಗಳು ಹೊರತುಪಡಿಸಿ ಎಲ್ಲವೂ ಸ್ಥಗಿತ. ಶರಣಾದ ನಕ್ಸಲರು ಸ್ವಇಚ್ಛೆಯಿಂದ ಸರೆಂಡರ್ ಆದ ಬಗ್ಗೆ ಸಾರ್ವಜನಿಕ ಹೇಳಿಕೆ ಕೊಡಬೇಕು. ಭೂಗತವಾಗಿರೋ ಎಲ್ಲಾ ಸದಸ್ಯರ ಹೆಸರನ್ನ ಬಹಿರಂಗಪಡಿಸಬೇಕು. ನಕ್ಸಲ್ ಶರಣಾಗತಿ ಬಳಿಕವೂ ಇದೇ ಹಲವು ಪ್ರಕ್ರಿಯೆಗಳು. ಮೆಟ್ರೋ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಯ. ಪಾರ್ಕಿಂಗ್ ಪೇ ಮಾಡಿದ್ರೂ ಬೈಕ್ ಮಿಸ್ಸಿಂಗ್. ಸೀತಾರಾಮಪಾಳ್ಯದಲ್ಲಿ ಮೆಟ್ರೋ ಸ್ಟೇಷನ್ ಸಿಬ್ಬಂದಿ ಜೊತೆ ಯುವಕನ ಕುಟುಂಬಸ್ಥರ ಗಲಾಟೆ. ಗುತ್ತಿಗೆದಾರರ ಮೇಲೆ ಹೆಚ್ಚಿದ ಅನುಮಾನ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಚೆಕ್ ಗೋಲ್ಮಾಲ್. 3 ವ್ಯಕ್ತಿಗಳ ಖಾತೆಗೆ ಪಾಲಿಕೆಯ ಕೋಟಿ ಹಣ ಜಮಾ. ಆಯುಕ್ತರ ನಕಲಿ ಸಹಿ, ನಕಲಿ ಸೀಲ್ ಬಳಸಿ ದುಡ್ಡಿಗೆ ಕನ್ನ ಹಾಕಿರೋದು ಪತ್ತೆ. ಮಲಯಾಳಿ ನಟಿ ಹನಿ ರೋಸ್ಗೆ ಅಶ್ಲೀಲ ಕೇಸ್ನಲ್ಲಿ ಉದ್ಯಮಿ ಅರೆಸ್ಟ್. ಬಾಬಿ ಚೆಮ್ಮನೂರ್ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲು. ವಿಚಾರಣೆ ವೇಳೆ ಆರೋಪ ತಳ್ಳಿ ಹಾಕಿರೋ ಬಾಬಿ. ಲೋಕಸಭೆ ಸೋತ ಬಳಿಕ ಇಂಡಿಯಾ ಕೂಟ ಮತ್ತಷ್ಟು ಬಿರುಕು. ದೆಹಲಿ ಚುನಾವಣೆಯಲ್ಲಿ ಎಎಪಿ ವಿರುದ್ಧ ಕಾಂಗ್ರೆಸ್ನಿಂದ ಹಗರಣಗಳ ದಾಳಿ. ಕೇಜ್ರಿವಾಲ್ ಪರ ನಿಂತ ಮಮತಾ, ಅಖಿಲೇಶ್. ತನ್ನ ಮನೆಯಲ್ಲೇ ಬೆಳೆದು ಓಡಿ ಹೋದ ಹುಡುಗಿ. ಮಹಾರಾಷ್ಟ್ರದಲ್ಲಿ ಲವ್ ಮ್ಯಾರೇಜ್ ಆಗಿದ್ದ ಸೊಸೆಯ ಮೇಲೆ ಹಗೆ. ಆರತಕ್ಷತೆಯ ಕಾರ್ಯಕ್ರಮದ ಭೋಜನದಲ್ಲಿ ವಿಷ ಬೆರೆಸಿದ ಸೋದರ ಮಾವ.
ಮಹಾರಾಷ್ಟ್ರದಲ್ಲಿ ವಿಚಿತ್ರ ಆರೋಗ್ಯ ಸಮಸ್ಯೆಯ ಆತಂಕ, ಏಕಾಏಕಿ ಕೂದಲು ಉದುರುವಿಕೆಯಿಂದ ಜನರಲ್ಲಿ ಭೀತಿ, ಗ್ರಾಮದಲ್ಲಿ ಸಮೀಕ್ಷೆಗೆ ಕುಳಿತ ಆರೋಗ್ಯ ಇಲಾಖೆ ತಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.